ಇವತ್ತು ನಾವಿದ್ದೀವಿ JP ನಗರ್ 7th ಫಾಸಲ್ಲಿರೋ SLV ಕಾರ್ ವರ್ಲ್ಡು. ಇವ್ರ ಹತ್ರ ಎಲ್ಲ ಸಿಂಗಲ್ ಓನರ್ ವೆಹಿಕಲ್ಸು, ಶೋರೂಮ್ ರಿಕಾರ್ಡೆಡ್ ವೆಹಿಕಲ್ಸು ಜಾಸ್ತಿ ಇರೋದು, ರೀಸನಬಲ್ ರೇಟಲ್ಲಿ ಸಿಗುತ್ತೆ. ಇವರು ಲಾಸ್ಟ್ 15 ಇಯರ್ಸಿಂದ ಮಾರ್ಕೆಟಲ್ಲಿದ್ದಾರೆ. ಬನ್ನಿ ಇವ್ರ ಹತ್ರ ಏನು ಸ್ಟಾಕ್ ಇದೆಯೋ ನೋಡೋಣ. ಸರ್ ದಿನೇಶ್ವರ ನಮಸ್ತೆ. ನಮಸ್ತೆ ಸರ್. ಸರ್ ಏನಿದೆ ನಿಮ್ಮ ಹತ್ರ ಸ್ಟಾಕು? ಸರ್ ಸ್ಟಾಕು ನಮ್ಮ ಹತ್ರ ಎಲ್ಲ ಮಾಡಲ್ಸ್ ಗಾಡಿ ಇಟ್ಕೊಂಡಿರ್ತೀನಿ, ಎಲ್ಲ ಕಂಡೀಷನ್ ಗಾಡಿ, ಶೋರೂಮ್ ರಿಕಾರ್ಡ್ ಸಿಗುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ? ಸ್ಟಾರ್ಟಿಂಗ್ ಪ್ರೈಸ್ ಏನಿದ್ರು 4 ಲಕ್ಷ ಮೇಲೆ ಸರ್. ನಿಮ್ಗೆ ಬೇಕಂದ್ರೆ ಲೋ ಬರಲ್ ಬೇಕಂದ್ರೆ ಬೇಕಂದ್ರೆ ಅರೇಂಜ್ ಮಾಡ್ಕೊಡ್ತೀವಿ ಸರ್. ಇನ್ನು ಲೋನ್ ಆಪ್ಷನ್ಸ್ ಯಾವ ಥರ ಇದೆ? ಲೋನ್ ಇದೆ, ಲೋನ್ ಆಪ್ಷನ್ಸ್ ಇದೆ. ಓಕೆ ಸರ್ ಇದು ಅಡ್ರೆಸ್ ಬಂದ್ಬಿಟ್ಟು JP ನಗರ ಸರ್. ಇದು ನಿಮ್ಮ ಅಡ್ರೆಸ್ ಡಾಲ್ಮಿಯಾ ಸಿಗ್ನಲ್. JP ನಗರ ಡೆಲ್ಮೆ ಸಿಗ್ನಲ್. ಓಕೆ ಕಾಲ್ ಮಾಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿರ್ತೀವಿ, ಬೇಕಂದ್ರೆ ಕಾಲ್ ಮಾಡ್ಬೋದು ಸರ್. ಯಾರ ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ವೆಹಿಕಲ್ಸ್ ಸಿಗುತ್ತೆ. ಯಾವುದೇ ವೆಹಿಕಲ್ ಬೇಕಂದ್ರೆ ನಾನು ಅರೇಂಜ್ ಮಾಡ್ಕೊಡ್ತೀನಿ ಸರ್. ನಿಮ್ಮದು ಇದು ಗೇರ್ ಬಾಕ್ಸು ಇನ್ನು ಇಂಜಿನ್ ವಾರಂಟಿ ಏನಾದರೂ ಇದೆ ಸರ್? ಕೊಡ್ತೀನಿ ಸರ್, ಕೊಡ್ತೀನಿ. 1 ಇಯರ್ ಗೇರ್ ಬಾಕ್ಸ್, ಇಂಜಿನ್ ಗೇರ್ ಬಾಕ್ಸ್ ಎಲ್ಲ ವಾರಂಟಿ ಕೊಡ್ತೀನಿ. ಬಟ್ ಅದಕ್ಕೂ ಕಂಪ್ನಿಯಿಂದ ಕೊಡ್ಸೋಕ್ಕೆ ಚಾರ್ಜಸ್ ಸಿಗುತ್ತೆ ಸರ್. ಓಕೆ, ಅದು ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಎಕ್ಸ್ಟ್ರಾ ಚಾರ್ಜಸ್ ಒಂದು 6,000 7,000 ಸರ್. ಇದು ಬ್ಯಾಂಕ್ಸ್ ಲೋನು ಯಾವ ಥರ ಇದೆ ಸರ್? ಆಲ್ ಬ್ಯಾಂಕ್ಸ್ ಟೈ ಅಪ್ ಸರ್ ನಮ್ಮದು. ಆಲ್ ಬ್ಯಾಂಕ್ಸ್ ಅಂದರೆ ಓಕೆ, ಎಷ್ಟು 22 ಬ್ಯಾಂಕ್ಸ್ ಇದೆ ನಮ್ಮದು, ಎಲ್ಲ ಆಲ್ ಬ್ಯಾಂಕ್ಸ್ ಟೈ ಅಪ್. ನಾವು ವೆಹಿಕಲ್ ಪ್ರೊಫೈಲ್ ಹೆಂಗಿರುತ್ತೋ ಮಾಡ್ಕೊಡ್ತೀನಿ. ಆಲ್ಮೋಸ್ಟ್ 90% ಆಗುತ್ತೆ. ಹೌದು, ಬೆಂಗಳೂರು ಕರ್ನಾಟಕ ಎಲ್ಲಿ ಬೇಕಂದ್ರೆ ಮಾಡ್ಕೊಡ್ತೀನಿ ಸರ್ ಲೋನ್. ಅದೇ ವಿತಿನ್ ಕರ್ನಾಟಕ ಇವ್ರ ಹತ್ರ 22 ಬ್ಯಾಂಕ್ಸ್ ಟೈ ಅಪ್ ಇದೆ. ಅಪ್ ಟು 90% ಇವರು ಲೋನ್ ಅರೇಂಜ್ ಮಾಡ್ಕೊಡ್ತಾರೆ ನಿಮಗೆ. ಹೌದು, ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಬನ್ನಿ ನಿಮ್ಮ ಗಾಡಿಗಳ ನಿಜ ಸ್ಟಾರ್ಟ್ ಬನ್ನಿ ಸರ್, ಹೋಗೋಣ ಬನ್ನಿ ಡೀಟೇಲ್ಸ್ಗೆ. ನಮ್ಮ ಮುಂದೆ ಇದೆ ಫಾರ್ಚುನರು, ವೈಟ್ ಕಲರು. ಏನು ಸರ್ ಡೀಟೇಲ್ಸ್ ಇದೆ? 2015 ಮಾಡಲ್ ಸರ್, ಸಿಂಗಲ್ ಓನರು. ಓಕೆ, 4x4 ಹಾಂ, ಆಟೋಮೆಟಿಕ್. ಕಿಲೋಮೀಟರ್ 70,000 ಜಿನ್ನೇನ್ ಕಿಲೋಮೀಟರ್ ಓಡಿದೆ ಸರ್. ಓಕೆ, ಹಿಸ್ಟ್ರಿ ಇದೆಯಾ ಸರ್? 100% ಹಿಸ್ಟ್ರಿ ಸಿಗುತ್ತೆ. ಬೆಲೆ ಬಂದ್ಬಿಟ್ಟು 19.5 ಲಕ್ಷ ಸರ್. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಗಾಡಿ ನೋಡಿ ಚೆನ್ನಾಗಿದೆ, ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ಇವ್ರಿಗೆ. ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ವಿಟಾರಾ ಬ್ರೀಜಾ VDI. ಏನು ಸರ್ ಡೀಟೇಲ್ಸ್ ಇದೆ? ಸರ್ ಇದು ಬಂದ್ಬಿಟ್ಟು 2018 ಮಾಡಲ್ಲು. ಓಕೆ, ಸಿಂಗಲ್ ಓನರು. ಓಕೆ, ಶೋರೂಮ್ ರಿಕಾರ್ಡ್ ಸರ್. 67,000 ನೋಡಿದೆ. ಓಕೆ, ಪ್ರೈಸ್ ಬಂದ್ಬಿಟ್ಟು 9 ಲಕ್ಷ ಸರ್. ಹೆಚ್ಚು ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ಅಲ್ಲ ಸರ್ ಇದು? ಸಿಂಗಲ್ ಓನರ್. ಬನ್ನಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಂಟೀರಿಯರು ಸೂಪರ್ ಆಗಿದೆ. ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಆಗಿದೆ ಸರ್. ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, AC ಬರುತ್ತೆ, ಪವರ್ ವಿಂಡೋಸು, 2 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಓಕೆ, ಪ್ರೈಸ್ ಎಷ್ಟು ಸರ್ ಕೋಟಿಂಗ್ ಮಾಡಿದ್ದು? ಸರ್ ಏನು ಕಂಡೀಷನ್ ಸೂಪರ್ ಆಗಿದೆ, ಏನು ರಿಪೇರಿ ಇಲ್ಲ. ನೀವು ತಗೊಂಡ್ರು ಇನ್ನೂ 10,000 ಗಂಟೆ ನೋಡಿ. ಬ್ರೀಜಾ 18 ಮಾಡಲು, ಸಿಂಗಲ್ ಓನರು, 84,000 ಓಡಿದೆ. 9 ಲಕ್ಷ ನೆಗೋಷಿಯಬಲ್. ಮೈಲೇಜು ಚೆನ್ನಾಗಿ ಬರುತ್ತೆ ಗಾಡಿ ಇದು. ನಮ್ಮ ಮುಂದೆ ಇದೆ ಹುಂಡೈ ಕ್ರೀಟಾ. ಸರ್ ಏನು ಸರ್ ಇದು? ಪೆಟ್ರೋಲ್ ಡೀಸೆಲ್? ಇದು ಪೆಟ್ರೋಲ್ ಆಟೋಮೆಟಿಕ್ ಸರ್. 2018 ಮಾಡಲ್ ವಿತ್ ಸನ್ರೂಫ್ ಇದೆ ಇದರಲ್ಲಿ. ಓಕೆ, ಹಾಂ. ಕಿಲೋಮೀಟರ್ ಬಂದ್ಬಿಟ್ಟು 60,000 ಓಡಿದೆ. ಸನ್ರೂಫ್ ಎಲ್ಲ ಬರುತ್ತೆ ಇದರಲ್ಲಿ? ಸನ್ರೂಫ್ ಎಲ್ಲ ಬರುತ್ತೆ ಸರ್. ಓಕೆ, SX ಆಪ್ಷನಲ್ಲು? SX ಆಪ್ಷನಲ್ ಸರ್. ಬಟನ್ ಸ್ಟಾರ್ಟ್ ಅಲ್ಲ ಸರ್ ಇದು? ಹೌದು ಸರ್, ಬಟನ್ ಸ್ಟಾರ್ಟ್ ಬರುತ್ತೆ. ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ ಇದರಲ್ಲಿ. ಓಕೆ, ಶೋರೂಮ್ ಮೇಂಟೆನೆನ್ಸ್ ಎಲ್ಲಾನು ನೋಡಿ. ಟೈರ್ ಕಂಡೀಷನು ಚೆನ್ನಾಗಿದೆ. ಓಕೆ, ಪ್ರೈಸ್ ಬಂದ್ಬಿಟ್ಟು ಇದು 12.5 ಲಕ್ಷ ಸರ್. ನೆಗೋಷಿಯಬಲ್. ಒಳ್ಳೆ ಪ್ರೈಸ್ ಸರ್. ಮಾರ್ಕೆಟ್ ಬೇಕಂದ್ರೆ ಎಲ್ಲನೇ ಚೆಕ್ ಮಾಡಿ ನೋಡಿ. ಒಳ್ಳೆ ಪ್ರೈಸ್ 12.5 ಲಕ್ಷ. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ? ಆಗುತ್ತೆ ಸರ್, ಆಗುತ್ತೆ. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಇದೆ ಸ್ಕಾರ್ಪಿಯೋ. ಏನು ವೇರಿಯಂಟ್ ಸರ್ ಇದು? ಸರ್ SLV ಸರ್. ಇದು 2010 ಮಾಡಲ್ಲು. ಅದ್ರ ಡೀಟೇಲ್ಸು? ಡೀಟೇಲ್ಸು 2010 ಮಾಡಲ್ ಸರ್. ಸೆಕೆಂಡ್ ಓನರು. ಓಕೆ, ಬಟ್ ವೆಹಿಕಲ್ ಮಾತ್ರ ಎಕ್ಸಲೆಂಟ್ ಕಂಡೀಷನಲ್ಲಿ ಇದೆ ಸರ್. ಓಕೆ, 82,000 ಓಡಿದೆ. ಯಾವ ವೇರಿಯಂಟ್ ಸರ್ ಇದು? VLX ಸರ್. ಇದು VLX. ಟೈರು ಹೊಸದು ಹಾಕ್ಸಿದ್ದಾರೆ? ಹೌದು ಸರ್, ಟೈರ್ ಹೊಸದಿದೆ. ಓಕೆ, ಕಂಡೀಷನ್ ಸೂಪರ್ ಎಕ್ಸಲೆಂಟ್ ಸರ್. ಬಂದು ಇಲ್ಲಿ ಗಾಡಿ ನೋಡಿದ್ರು ಯಾರು ಡಿಸಪಾಯಿಂಟ್ ಆಗಲ್ಲ, ಆ ಥರ ಇದೆ ಗಾಡಿ ಇದು. ಬೆಲೆ ಸರ್ ಏನು ಪ್ರೈಸ್ ಇದು? ಬೆಲೆ 5 ಲಕ್ಷ ಸರ್. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ. ಹೌದಾ? ಬನ್ನಿ. ನೆಕ್ಸ್ಟ್ ನಮ್ಮ ಹತ್ರ ಇದೆ ಬೊಲಾರೋ. ಏನು ಸರ್ ಮಾಡಲ್ ಇದು? ಸರ್ ಬೊಲಾರೋ 2010 ಮಾಡಲ್ ಇದು. ಓಕೆ, ಸೆಕೆಂಡ್ ಓನರು. ಹಾಂ, 1,40,000 ಓಡಿದೆ. ಓಕೆ, ಬಟ್ ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ ಸರ್. ಇದು ಯಾವ ವೇರಿಯಂಟ್ ಸರ್ ಇದು? ಇದು ಬಂದ್ಬಿಟ್ಟು SLX ಸರ್. ಇದು ಓಕೆ, ಟೈರ್ ಕಂಡೀಷನ್ ಕೂಡ ಹೊಸ ಟೈರ್ಸ್ ಇದೆ. SLX. ಓಕೆ, DI ಇಂಜಿನ್ ಇದು. ಓಕೆ, DI ಇಂಜಿನ್ ತೋರಿಸಿ ಬನ್ನಿ. DI ಇಂಜಿನ್ SLX. ಬಟ್ ಗಾಡಿ ಮಾತ್ರ ಚೆನ್ನಾಗಿದೆ. ಒರಿಜಿನಲ್ ಪೇಂಟು. ಇನ್ನೂ ಏನು ಪೇಂಟ್ ಆಗಿಲ್ಲ? ಎಲ್ಲ ಪಿಂಟು ಪಂಟಿ ಶೋರೂಮ್ ಸರ್ವಿಸಿಂಗ್ ಇದೆ. ಬೇಕಂದ್ರೆ ಚೆಕ್ ಮಾಡ್ಕೋಬಹುದು. ಏನು ರಿಪ್ಲೇಸ್ಮೆಂಟ್ ಇಲ್ಲ ವೆಹಿಕಲ್? ಇಲ್ಲ ಸರ್. ಏನಾಗುತ್ತೆ ಬೆಲೆ ಇದು? ಬೆಲೆ ಬಂದ್ಬಿಟ್ಟು ಇದು 4.5 ಲಕ್ಷ. ಓಕೆ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ನೋಡಿ, ಇಂಟೀರಿಯರು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಯಾವ ಮಾಡಲ್ ಅಂದ್ರೆ ಸರ್ ಇದು? 10 ಮಾಡಲ್ ಸರ್. 10 ಮಾಡಲ್. ಸೆಕೆಂಡ್ ಓನರ್.
ನೆಕ್ಸ್ಟ್ ಗಾಡಿ ನಮ್ಮ ಮುಂದೆ ಇದೆ ಫಾರ್ಚುನರು. ಸರ್ ಫಾರ್ಚುನರ್ 2011 ಮಾಡಲ್ ಸರ್ ಇದು. ಇದೇನು 4 ವೀಲ್ ಡ್ರೈವ್ ಇದು? 4 ವೀಲ್ ಸರ್, 4 ವೀಲ್ ಡ್ರೈವ್ ಮ್ಯಾನ್ಯಲ್ ಇದು. ಓಕೆ. 2011 ಮಾಡಲು 4x4 ಓಕೆ. ಮ್ಯಾನ್ಯಲ್ ವೆಹಿಕಲ್. 1,60,000 ಓಡಿದೆ. ಇದು ಶೋರೂಮ್ ರೆಕಾರ್ಡ್ ಸರ್, ಚೆಕ್ ಮಾಡ್ಕೋಬಹುದು. ಪಕ್ಕ ಬೆಂಗಳೂರು ಗಾಡಿ. ಏನಾಗುತ್ತೆ ಪ್ರೈಸ್ ಇದು? ಇದು 11 ಲಕ್ಷ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಫೈನಲ್ಲು ಎಷ್ಟು, ಯಾವ ರೇಂಜಲ್ಲಿ ಹಾಕ್ಬೋದಾ? ಒಂದು ರೇಂಜಲ್ಲಿ ಅಂದರೆ ಒಂದು 10 ಲಕ್ಷ ರೇಂಜಲ್ಲಿ ಕೊಡ್ತೀನಿ ಬನ್ನಿ ಸರ್ ನಿಮ್ಗಾದ್ರೆ. ನೆಕ್ಸ್ಟು ನಮ್ಮದೇ ಒಂದೇ ಸ್ಕೋಡಾ. ಯಾವ ಸರ್, ಕುಶಾಕ ಕೊಡಿಯಾಕ ಸರ್ ಇದು? 2018 ಮಾಡಲ್ ಸರ್ ಇದು. 4x4 ಇದು ಶೋರೂಮ್ ವೆಹಿಕಲ್ ಎಷ್ಟಿದೆ ಸರ್ ಇದು? ವೆಹಿಕಲ್ ಸರ್ ಇದು. ಹೌದು, ಇಷ್ಟು ಎಲ್ಲ ಸಿಗುತ್ತೆ. ಶೋರೂಮ್ ಗಾಡಿ ಎಷ್ಟಿದೆ ಇದು? ಶೋರೂಮ್ ಗಾಡಿ ಬಂದ್ಬಿಟ್ಟು 47 ಲ್ಯಾಕ್ಸ್ ಇದೆ ಸರ್ ಇದು. ಇವಾಗ ನೀವು ಹೇಳ್ತಾ ಇರೋದು? ನಾವು ಹೇಳ್ತಾ ಇರೋದು 25 ಲ್ಯಾಕ್ಸ್ ಹೆಚ್ಚು ಕಮ್ಮಿ ಆಗುತ್ತೆ. ಏನು ಮಾಡಲ್ ಸರ್ ಇದು? ಸರ್ ಮಾಡಲ್ ಬಂದ್ಬಿಟ್ಟು ಇದು LNK. ಇನ್ನೇನಿದೆ ಸರ್ ಫೀಚರ್? ಸನ್ ರೂಫು? ಸರ್ ಸನ್ ರೂಫ್ ಇದೆ. ಓಕೆ. ಆಟೋ ರಿವರ್ಸ್ ಪಾರ್ಕಿಂಗ್ ಇದೆ. ಆಟೋಮೆಟಿಕ್ ಡ್ರೈವಿಂಗ್ ಮಾಡ್ಕೊಳ್ಳುತ್ತೆ ಇದು. ಓಕೆ. ಕಿಲೋಮೀಟರ್ ಸರ್? ಕಿಲೋಮೀಟರ್ ಬಂದ್ಬಿಟ್ಟು 82,000 ಓಡಿದೆ ಸರ್. ನೋಡಿ ಸ್ಕೋಡಾ ಲಕ್ಸುರಿ ವೆಹಿಕಲ್ ಇದು, ತುಂಬಾ ಚೆನ್ನಾಗಿದೆ. ಪ್ರೈಸ್ ಸರ್? ಪ್ರೈಸ್ 25 ಲ್ಯಾಕ್ಸ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 25 ಲ್ಯಾಕ್ಸು, ಅದರಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಗಾಡಿ ನಮ್ಮ ಮುಂದೆ ಇದೆ ಸ್ಕೋಡಾ ರ್ಯಾಪಿಡೋ. ಏನು ಸರ್ ಡೀಟೇಲ್ಸ್ ಇದು? 2020 ಮಾಡಲು. ಓಕೆ. ಸಿಂಗಲ್ ಓನರ್, ಪೆಟ್ರೋಲ್, ಆಟೋಮೆಟಿಕ್, ಆಂಬಿಯಂಟ್ ಪ್ಲಸ್ ಇದು. ಓಕೆ ಸರ್. ಶೋರೂಮ್ ಸರ್ವಿಸಿಂಗ್ ಆಗಿದೆ, ಬೇಕಂದ್ರೆ ಎಲ್ಲಿ ಬೇಕಂದ್ರೆ ಚೆಕ್ ಮಾಡ್ಕೋಬಹುದು. ಓಕೆ. ಬಾಡಿ ಲೈನ್ ಕೂಡ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. 30,000 ಓಡಿದೆ ಸರ್ ಅಷ್ಟೇ ಇದು. ಪ್ರೈಸ್ ಏನು ಸರ್ ಇದ್ರದ್ದು? ಪ್ರೈಸ್ 10,75,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ? ನೆಗೋಷಿಯಬಲ್ ಆಗುತ್ತೆ. ಓಕೆ. ನೋಡಿ ಸರ್, ಹಂಗೆ ವೆಹಿಕಲ್ ಇಂಟೀರಿಯರು ಕ್ಲೀನಾಗಿದೆ. ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಸರ್ ಡೈರ್ ಬ್ರೇಕ್ ಬರುತ್ತೆ, ABS, ಓಕೆ, ಇನ್ಬಿಲ್ ಸಿಸ್ಟಮು, ಸ್ಟೇರಿಂಗ್ ಕಂಟ್ರೋಲಿಂಗು. ಮೈಲೇಜ್ ಎಲ್ಲ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಇದು? ಮೈಲೇಜ್ ಎಲ್ಲ ನಿಮ್ಗೆ ಒಂದು 12 ಬರುತ್ತೆ ಸರ್. ಓಕೆ. ಪೆಟ್ರೋಲ್ ವೆಹಿಕಲ್ ಎಲ್ಲ ಒಂದು 12 ಬರುತ್ತೆ. ನೆಕ್ಸ್ಟು ನಮ್ಮ ಮುಂದೆ ಇದೆ ಇದು I20. ಡೀಸೆಲ್ ಪೆಟ್ರೋಲ ಸರ್ ಇದು? ಸರ್ ಡೀಸೆಲ್ ಸರ್, 2019 ಮಾಡಲ್, ಬರೀ 33,000 ಓಡಿದೆ ಗಾಡಿ. ಯಾವ ವೇರಿಯಂಟ್ ಸರ್ ಇದು? ಅಷ್ಟು ಆಪ್ಷನಲ್ಲು 6 ಇಯರ್ ಬ್ಯಾಕ್ ಬರುತ್ತೆ. ಬರುತ್ತೆ ಅದರಲ್ಲಿ. ಓಕೆ. ಡೀಸೆಲ್ ಓಡಿರೋ ಸರ್? ಬರೀ 33,000 ಓಡಿದೆ. ಮಾಡಲ್ ಸರ್? 2019 ಮಾಡಲ್. ಪ್ರೈಸ್ ಏನು ಕೋಟಿಂಗ್ ಸರ್ ಇದು? ಪ್ರೈಸ್ ಬಂದ್ಬಿಟ್ಟು 9 ಲಕ್ಷ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 9 ಲಕ್ಷ ಹೇಳ್ತಿದ್ದಾರೆ, ಅದರಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ. ಬರೀ 30,000 ಓಡಿರೋದು ಗಾಡಿ, ಡೀಸೆಲ್ ವೆಹಿಕಲ್. ಹೌದು. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಮೈಲೇಜ್ ನಿಮ್ಗೆ ಆರಾಮಾಗಿ 18 ಗಂಟೆ ಬರುತ್ತೆ ಸರ್. ಇಲ್ಲಿ ಡೀಸೆಲ್ ಎಲ್ಲೂ ಸಿಗಲ್ಲ ನೋಡಿ. ವೆಹಿಕಲ್ ವೈಟ್ ಕಲರ್. ಡೀಸೆಲ್ I20 ಅಲ್ಲಿ ಕಡಿಮೆನೇ ಇರೋದು. ಹೌದೌದು. ಬೇಕಂದ್ರೆ ವೈಟ್ ಕಲರ್ ನೋಡಿ ಸರ್. ರೇರ್ ಸರ್ ನಿಮ್ಗೆ ಸಿಗೋದು ವೈಟ್ ಅಲ್ಲಿ. ಪ್ರೈಸು? ಜನ ವೈಟ್ ಕೇಳ್ತಾರೆ. ಪ್ರೈಸ್ ಏನು ಸರ್ ಇದು? ಸರ್ ಪ್ರೈಸ್ ಬಂದು 9 ಲಕ್ಷ ಸರ್. 9 ಲಕ್ಷ, ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟು ನಮ್ಮ ಮುಂದೆ ಇದೆ ಸ್ವಿಫ್ಟು. ಏನು ಸರ್ ಡೀಟೇಲ್ಸ್ ಇದು? ಸ್ವಿಫ್ಟ್ 2017 ಮಾಡಲ್, ಸಿಂಗಲ್ ಓನರ್. ಓಕೆ. ಬರೀ 37,000 ಓಡಿದೆ ವೆಹಿಕಲ್. ವೇರಿಯಂಟ್ ಸರ್? ವೇರಿಯಂಟ್ ಬಂದ್ಬಿಟ್ಟು VXI ಆಪ್ಷನಲ್. VXI ಆಪ್ಷನಲ್ಲು. ಗ್ರಾಫಿಕ್ಸ್ ಎಲ್ಲನೂ ಚೆನ್ನಾಗಿದೆ, ಯಾರೋ ಕಸ್ಟಮರ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಎಷ್ಟು ಸರ್ ರಿಕಾರ್ಡೆಡ್ ಇದು? ಕಿಲೋಮೀಟ್ರ್ 37,000 ಓಡಿದೆ ಸರ್. 37,000 ಓಡಿದೆ, ಸಿಂಗಲ್ ಓನರು. ನೋಡಿ ಗಾಡಿ ಇದು ಚೆನ್ನಾಗಿದೆ. ಸ್ವಿಫ್ಟ್ VXI ನೋಡ್ಕೋಬೋದು. ಇಂಟೀರಿಯರ್ ಎಲ್ಲ, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ. ಶೋರೂಮ್ ಟೈರ್ ಎಲ್ಲ ಇದೆ ಸರ್, ಬೇಕಂದ್ರೆ ಶೋರೂಮಲ್ಲಿ ಚೆಕ್ ಮಾಡ್ಕೋಬೋದು. ಶೋರೂಮ್ ಟೈರ್ ಎಲ್ಲ ಇದೆ. ಕಂಪ್ಲೀಟ್ ಹಿಸ್ಟ್ರಿ ಸಿಗುತ್ತೆ ನಿಮ್ಗೆ ಬೇಕಿದ್ರೆ. ಬರೀ 30,000 ಓಡಿರೋದು, 2017. ಪ್ರೈಸ್ ಬಂದ್ಬಿಟ್ಟು ಅವ್ರು ಹೇಳ್ತಾ ಇರೋದು ಎಷ್ಟು ಸರ್? 650 ನೆಗೋಷಿಯಬಲ್ ಸರ್. 6.5 ನೆಗೋಷಿಯಬಲ್. ಒಳ್ಳೆ ಪ್ರೈಸು, ಮಾರ್ಕೆಟಲ್ಲಿ ಎಲ್ಲೂ ಸಿಗಲ್ಲ. ಸ್ವಿಫ್ಟು 17 ಓಲ್ಡ್ ಶೇಪು, ಡಿಮ್ಯಾಂಡೆಡ್ ಗಾಡಿ. ನೆಕ್ಸ್ಟ್ ನಮ್ಮ ಮುಂದೆ ಇದೆ I20. ಸರ್ I20 2014 ಮಾಡಲು. ಓಕೆ. ಸೆಕೆಂಡ್ ಓನರು. ಬರೀ 49,000 ಓಡಿದೆ ಸರ್. ರಿಕಾರ್ಡೆಡ್ 100% ರಿಕಾರ್ಡೆಡ್. ಪೆಟ್ರೋಲ್ ವೆಹಿಕಲ್ ಸರ್? ಯಾವ ವೇರಿಯಂಟ್? ವೆಹಿಕಲ್ ತಗೊಂಡ್ರೆ 100% ರಿಕಾರ್ಡಲ್ಲೇ ಸಿಗುತ್ತೆ ಸರ್. ಇದು ಯಾವ ವೇರಿಯಂಟ್ ಸರ್ ಇದು? ಆಸ್ಟಾ ಸರ್. ಆಸ್ತಾ. ಹೌದು, ಬಟನ್ ಸ್ಟಾರ್ಟ್. ಓಕೆ. ಏನು ಬರುತ್ತೆ ಸರ್ ಫೀಚರ್ಸ್ ಇದರಲ್ಲಿ? ಇದರಲ್ಲೂ ನಿಮಗೆ ಟಾಪ್ ಆ್ಯಂಡ್ ಟೈಪ್ ಸರ್. ಮ್ಯಾಗ್ ವೀಲ್ ಬರುತ್ತೆ, ಇಂಡಿಯನ್ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ. ಓಕೆ. ಲೋ ಬಡ್ಜೆಟಲ್ಲಿ ನೋಡೋರಿಗೆ ಒಳ್ಳೆ ಗಾಡಿ ಇದು. ಪ್ರೈಸ್ ಏನು ಸರ್ ಹೇಳ್ತಾ ಇದ್ದಾರೆ? 4,75,000 ಸರ್, ಹೆಚ್ಚು ಮಾಡ್ಕೊಡ್ತೀನಿ. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ನೋಡಿ 2014 I20 ಪೆಟ್ರೋಲ್ ಗಾಡಿ. ನೋಡಿ ಸರ್. ನೋಡಿ ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ಸು, AC, ಏರ್ ಬ್ಯಾಗು ಎಲ್ಲ ಬರುತ್ತೆ ಇದರಲ್ಲಿ. ಲೋ ಬಡ್ಜೆಟಲ್ಲಿ ನೋಡೋರಿಗೆ ಒಳ್ಳೆ ಗಾಡಿ ಇದು. ನೆಕ್ಸ್ಟು ನಮ್ಮ ಮುಂದೆ ಇದೆ ಮಾರುತಿ ಸುಜುಕಿ ಸೆಲೆರಿಯೋ. ಸರ್ ಏನು ಸರ್ ಇದ್ರ ಡೀಟೇಲ್ಸು? ಸರ್ ಸೆಲೆರಿಯೋ ಆಟೋಮೆಟಿಕ್ ಸರ್, 2015 ಮಾಡಲ್. ಓಕೆ. ಸಿಂಗಲ್ ಓನರು, 40,000 ಓಡಿದೆ ಸರ್ ವೆಹಿಕಲ್. ಆಟೋಮೆಟಿಕ್ ವೆಹಿಕಲ್ಲು ಸೆಲೆರಿಯೋ 2015. ನೋಡಿ ರಿಕಾರ್ಡೆಡ್ ಮೈಲೇಜು. ಗಾಡಿನೂ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ.
VXi ಆಟೋಮೆಟಿಕ್ಕು ಪ್ರೈಸ್ ಏನು ಸರ್ ಕೊಟ್ಟು ಮಾಡ್ತಾ ಇರೋದು ನೀವು ಇದಕ್ಕೆ? ಪ್ರೈಸು 4.5 ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 4.5 ಹೇಳ್ತಾರೆ, ಅದರಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ. ಆಟೋ ಬರೀ 40,000 ಹೊಡಿದೆ, ಸಿಂಗಲ್ ಓನರ್. 40,000 ರಿವನು ಸಿಂಗಲ್ ಓನರ್ ವೆಹಿಕಲ್, ಅದರಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ 4.5 ಹಾಕೋದು. ಅಥವಾ ವರ್ಣ ಇದೆ, ಇನ್ನೂ ಒಂದು ವರ್ಣ ಇದೆ ನಿಮಗೆ. ವರ್ಣ ಡೀಸೆಲ್ ತುಂಬ ಜನ ಕೇಳ್ತಾರೆ ನೋಡಿ, ವೈಟ್ ಕಲರು. ನೋಡಿ ನಮ್ಮ ಮುಂದೆ ಇದೆ ಹುಂಡೈ ವರ್ಣ ವೈಟ್ ಕಲರು. ಇದ್ರದ್ದೇನು ಸರ್ ಡೀಟೇಲ್ಸ್? ಸರ್ 2017 ಮಾಡಲ್ ಸರ್, SX ಆಪ್ಷನಲ್ ಇದು. 2017 SX ಆಪ್ಷನಲ್ಲು, ಸಿಂಗಲ್ ಓನರು, ಬರೀ 33,000 ಓಡಿದೆ ವೆಹಿಕಲ್ ಅಷ್ಟೇ. ಸಿಂಗಲ್ ಓನರ್ ವೆಹಿಕಲ್ ಬರೀ 33,000. 33,000 ಹೋಗಿದೆ. ಪೆಟ್ರೋಲ್ ಅದು ಡೀಸೆಲ್ ಸರ್? ಡೀಸೆಲ್ ಸರ್, ಡೀಸೆಲ್. ಡೀಸೆಲ್ಲು. ಏನು ಪ್ರೈಸ್ ಸರ್ ಇದ್ರದ್ದು? ಪ್ರೈಸ್ ಇದು 9 ಲಕ್ಷ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 9 lakhs ಹೇಳ್ತಾ ಇದ್ದಾರೆ, ಅದರಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ. 2017 ಮಾಡಲ್ ಸರ್. 17 ವರ್ಣ SX ಆಪ್ಷನಲ್ 1.6. ನೆಕ್ಸ್ಟ್ ವೆಹಿಕಲ್ಲು ನಮ್ಮ ಮುಂದೆ ಇದೆ ವೋಲ್ಕ್ಸ್ ವ್ಯಾಗನ್ ಆಮಿಯೋ ಗ್ರೇ ಕಲರು. ಯಾವ ವೇರಿಯಂಟ್ ಸರ್ ಇದು? ಸರ್ ಇದು ಹೈಲೈನ್ ಸರ್. ಹೈಲೈನು 2016 ಮಾಡಲ್. 2016 ಕಿಲೋಮೀಟರ್ ಸರ್? ಕಿಲೋಮೀಟರ್ 40,000 ಓಡಿದೆ ಸರ್. ಓಕೆ. ನೋಡಿ ಬಾಡಿ ಕಂಡೀಷನು, ಟೈರ್ ಕಂಡೀಷನ್ ಎಲ್ಲ ಕೂಡ ಚೆನ್ನಾಗಿದೆ. 2016 ಸಿಂಗಲ್ ಓನರ್ ಆಮಿಯೋ ಹೈಲೈನು, ಪೆಟ್ರೋಲ್ ವೆಹಿಕಲ್ಲು. ಪೆಟ್ರೋಲ್ ವೆಹಿಕಲ್ ಸರ್, ಬರೀ 40,000 ಓಡಿದೆ, ಶೋರೂಮ್ ಮೇಂಟೆನೆನ್ಸ್. ಓನ್ಲಿ 40,000 ಹೊಡಿರೋದು, ಎಲ್ಲ ರಿಕಾರ್ಡೆಡ್ ಮೈಲೇಜು. ನೋಡಿ ಇಂಟೀರಿಯರು, ಇದರಲ್ಲೂ 2 ಏರ್ ಬ್ಯಾಗ್ಸು, ABS ಎಲ್ಲ ಫೀಚರ್ಸ್ ಬರುತ್ತೆ. ನೋಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದು ವೆಹಿಕಲ್ಲು. ನೋಡಿ ಕಂಪ್ನಿ ಫಿಟೆಡ್ ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ನಮ್ಮ ಮುಂದೆ ಇದೆ ಎಸ್ ಕ್ರಾಸು ವೈಟ್ ಕಲರು ಡೀಸೆಲ್ ವೆಹಿಕಲ್ಲು. ಸರ್ ಇದ್ರದ್ದೇನು ಸರ್ ಡೀಟೇಲ್ಸು? ಸರ್ ಎಸ್ ಕ್ರಾಸ್ 18-19 ರಿಜಿಸ್ಟ್ರೇಷನ್ ವೆಹಿಕಲ್. 18 ಮ್ಯಾನುಫ್ಯಾಕ್ಚರಿಂಗು 19 ರಿಜಿಸ್ಟ್ರೇಷನ್. ಓಕೆ. ಡೀಸೆಲ್ಲು, ಮ್ಯಾನ್ಯಲ್ಲು, ಸ್ಮಾರ್ಟ್ ಹೈಬ್ರಿಡ್ ಸರ್. ಇದು ಒಳ್ಳೆ ಮೈಲೇಜು ಸಿಗುತ್ತೆ ನಿಮಗೆ. ಏನು ಬರ್ಬೋದು ಸರ್ ಇದು ಮೈಲೇಜ್? ಇದು ಮೈಲೇಜ್ ನಿಮ್ಗೆ 24-25 ಗಂಟೆ ಬರುತ್ತೆ ಸರ್. ಇದು ಇದ್ರ ಡೀಟೇಲ್ಸ್ ಏನು ಸರ್? ಆಲ್ಫಾ ಮಾಡಲ್, ಟಾಪ್ ಎಂಡು. ಆಲ್ಫಾ ಮಾಡಲು 18-19 ರಿಜಿಸ್ಟರ್ಡು. ಕಿಲೋಮೀಟರ್ ಸರ್ ಇದು? ಕಿಲೋಮೀಟರ್ 82,000 ಓಡಿದೆ ಸರ್, ಶೋರೂಮ್ ಮೇಂಟೆನೆನ್ಸ್. ಎಲ್ಲೇ ಬೇಕಂದ್ರೆ ಚೆಕ್ ಮಾಡ್ಕೋಬಹುದು. 82,000 ನೋಡುತ್ತೆ. ಪ್ರೈಸ್ ಸರ್ ಇದ್ರದ್ದು ಏನು ಸರ್ ಆಗುತ್ತೆ? ಪ್ರೈಸ್ ಬಂದ್ಬಿಟ್ಟು 9 ಲಕ್ಷ ಸರ್, ಹೆಚ್ಚು ಮಾಡ್ಕೊಡ್ತೀನಿ. 9 lakhs ಹೇಳ್ತಾ ಇದ್ದಾರೆ, ಅದರಲ್ಲೂ ಹೆಚ್ಚು ಕಮ್ಮಿ ನನ್ನ ಆಗುತ್ತೆ. ಹತ್ರ ಇನ್ನೂ 2 ವೆಹಿಕಲ್ ಇದೆ, ಯಾರಿಗಾನ ಬೇಕಂದ್ರೆ. 18-19 ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲ್ಲು, ಡೀಸೆಲ್ ವೆಹಿಕಲ್ಲು, 80,000 ನೋಡಿರೋದು. ಪ್ರೈಸ್ ಹೇಳ್ತಾ ಇರೋದು 9 ಲಕ್ಷ ಸರ್. 9 lakhs, ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಬೇಕಂದ್ರೆ 2 ವೆಹಿಕಲ್ಸ್ ಇದೆ, ಬೇಕಂದ್ರೆ ಫೋನ್ ಮಾಡಿ, ಬೇಕಂದ್ರೆ ಇನ್ನೂ ಕೊಡಿಸ್ತೀನಿ. ಅದೇನು ಕಲರ್ಸ್ ಇದೆ ಸರ್? ಬೇರೆ 2 ವೆಹಿಕಲ್. ಗ್ರೇ ಕಲರ್ ಇದೆ, ಇನ್ನೂ ಒಂದು ವೈಟ್ ಒಂದಿದೆ. ನೋಡಿ 2 ವೈಟ್ ಕಲರಲ್ಲಿ 2 ಆಪ್ಷನ್ ಇದೆ. ಗ್ರೇ ಕಲರು ಒಂದು ವೆಹಿಕಲ್ ಇದೆ. ಹೌದು ಸರ್. ನೆಕ್ಸ್ಟು ಸ್ವಿಫ್ಟ್ ನೋಡೋಣ ಸರ್. ಏನು ಸರ್ ಸ್ವಿಫ್ಟ್ ಡೀಟೇಲ್ಸ್ ಇದು? ಸರ್ ಶಿಫ್ಟ್ ಬಂದ್ಬಿಟ್ಟು 18 ಮಾಡಲ್ ಸರ್, ZDI ಪ್ಲಸ್. ಓಕೆ. 18 ಮಾಡಲು ZDI ಪ್ಲಸ್ ಡೀಸೆಲ್ ವೆಹಿಕಲ್ಲು. ಇದು ಎಷ್ಟು ಸರ್ ಓಡಿದೆ? 18 ಮಾಡಲು 39,000 ಓಡಿದೆ ಸರ್. 39,000 ಓಡಿದೆ. ಸಿಂಗಲ್ ಓನರ್. ನೋಡಿ ಸ್ವಿಫ್ಟ್ ಡೀಸೆಲ್ಲು, ಮೈಲೇಜ್ ಎಲ್ಲ ನೋಡೋರಿಗೆ ಒಳ್ಳೆ ಗಾಡಿ. ಪುಷ್ ಬಟನ್ ಸ್ಟಾರ್ಟು, ಎಲ್ಲ ಆಪ್ಷನ್ಸ್ ಬರುತ್ತೆ ಇದರಲ್ಲಿ. ZDI ಪ್ಲಸ್ಸು ಇದೇನು ಸರ್ ಬೆಲೆ ಹೇಳ್ತಾ ಇರೋದು? 2018 ZDI ಪ್ಲಸ್. ಮಾಡ್ಕೋತೀನಿ ಸರ್. ZDI ಪ್ಲಸ್ ಇದು ಬಟನ್ ಸ್ಟಾರ್ಟ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲಿಂಗು, ಇನ್ಬಿಲ್ ಸಿಸ್ಟಮು. ಓಕೆ. ನಿಮಗೆಲ್ಲ ಟಾಪ್ ಆ್ಯಂಡ್ ಟೈಪ್ ಏನು ಬರುತ್ತೆ ಎಲ್ಲ ಸಿಗುತ್ತೆ ಸರ್ ನಿಮಗೆ ಇದರಲ್ಲಿ. ಪ್ರೈಸ್ 8 lakhs, ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. 2018 ಮಾಡಲ್. ಹೌದು. ನೆಕ್ಸ್ಟು ನಮ್ಮ ಮುಂದೆ ಇದೆ ಗ್ರ್ಯಾಂಡ್ 8. ಏನು ಸರ್ ಇದ್ರ ಡೀಟೇಲ್ಸ್? ಡೀಸೆಲ್ ಇದು 2018 ಡೀಸೆಲ್. ಒಳ್ಳೆ ಮೈಲೇಜ್ ಸಿಗುತ್ತೆ. ಓಕೆ. 24 ಮೈಲೇಜ್ ಬರುತ್ತೆ ಸರ್, 24 25 ಬರುತ್ತೆ ಮೈಲೇಜು. ಎಷ್ಟು ಓಡಿರೋದು ಗಾಡಿ ಇದು? ಗಾಡಿ ಇದು 62,000 ಓಡಿದೆ. 62,000 2018 ಡೀಸೆಲ್ ವೆಹಿಕಲ್. ಹೌದು, ಡೀಸೆಲ್ ವೆಹಿಕಲ್. ಬಟ್ ಗಾಡಿ ಶೋರೂಮ್ ಮೇಂಟೆನೆನ್ಸ್ 100% ಶೋರೂಮ್ ಮೇಂಟೆನೆನ್ಸ್ ಎಕ್ಸಲೆಂಟ್ ಆಗಿದೆ ಗಾಡಿ ಮಾತ್ರ. ಪ್ರೈಸ್ ಏನು ಸರ್ ಹೇಳ್ತಾರೆ ಇದು? ಪ್ರೈಸ್ 5,25,000 ನೆಗೋಷಿಯಬಲ್ ಸರ್. 512. ಹೌದು. ಇದೆಲ್ಲ ಕಮ್ಮಿ ಹೇಳ್ತಾ ಇದ್ದೀರಲ್ಲ ಸರ್? 2018 ಬೇರೆ ಕಡೆ ಎಲ್ಲ ಜಾಸ್ತಿ ಇದೆ ಪ್ರೈಸು. ಬಟ್ ಇದು ಒಳ್ಳೆ ಪ್ರೈಸ್ ಸರ್, ನಾವು ಕೊಡ್ತಾ ಇರೋದು ಒಳ್ಳೆ ಪ್ರೈಸ್ಗೆ ಕೊಡ್ತಾ ಇದ್ದೀವಿ. ನೋಡಿ ಟೈರ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಇದೂ. ಹೌದು. ಈ ಕಲರ್ಸ್ ಎಲ್ಲ ಇದು ಓನರ್ ಏನು ಮಾಡಿದ್ದಾರೆ, ಎಲ್ಲ ಇವರು ಬೇಕಂತ ಇದು ಮಾಡಿಸ್ಕೊಂಡಿರೋದು ಕಲರ್ಸ್. ಇದು ನೋಡಿ ಬ್ಲೂ ಬ್ಲ್ಯಾಕ್ ಡ್ಯೂಯಲ್ ತೊಂದರೆ ಮಾಡಿದ್ದಾರೆ. ಟೈರು 5 ಹೊಸದಿದೆ. ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರಾದರೂ ಡೀಸೆಲ್ ನೋಡೋರಿಗೆ, ಒಳ್ಳೆ ಮೈಲೇಜ್ ನೋಡೋರಿಗೆ ಇದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಮಾಡಲು ಇದೆ 2018. ಇಂಟೀರಿಯರು ಕ್ಲೀನಾಗಿದೆ. ಸರ್ ಬನ್ನಿ ಇಂಟೀರಿಯರ್ ನೋಡಿ. ನಿಮಗೆಲ್ಲ ಫೀಚರ್ಸು ಬರುತ್ತೆ. ಏರ್ ಬ್ಯಾಗು, ABS ಎಲ್ಲ ಫೀಚರ್ಸು ಬರುತ್ತೆ ಸರ್. ಏನು ಇಲ್ಲ ಗಾಡಿಯಲ್ಲಿ, ಸ್ಟೀರಿಂಗ್ ಆಗಿದೆ. ಇವಾಗ ಬೇಕಂದ್ರೆ ಹಿಸ್ಟ್ರಿಯಲ್ಲೂ ಚೆಕ್ ಮಾಡ್ಕೊಂಡು ಎತ್ಕೊಂಡು ಹೋಗಿ. ಇವಾಗ ಪ್ರೈಸ್ ಏನು ಸರ್ ಹೇಳಿದ್ದು ನೀವು? 5,25,000 ಸರ್, ನೆಗೋಷಿಯಬಲ್. 5,25,000 ರೀಸನಬಲ್ ರೇಟ್ ಇದೆ. ಯಾರಾದರೂ ಇಂಟ್ರೆಸ್ಟ್ ಇರೋದು ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಅದರಲ್ಲೂ ನೆಗೋಷಿಯಲ್ ಮಾಡ್ತಾರೆ. 2018 ಗ್ರ್ಯಾಂಡ್ 8 ಡೀಸೆಲ್. ನೆಕ್ಸ್ಟ್ ನಮ್ಮ ಮುಂದೆ ಇದೆ I20. ಸರ್ I20
ಡೀಸೆಲ್ ಇದು 2012 ಮಾಡಲು ಡೀಸೆಲ್. ಯಾವ ವೇರಿಯಂಟ್ ಸರ್ ಇದು? ಸೆಕೆಂಡ್ ಇದು ಆಸ್ಟಾ ಬಟನ್ ಸ್ಟಾರ್ಟ್ ಸರ್ ಬರೋದು. ಡೀಸೆಲ್ಲು ಆಸ್ಟಾ ಬಟನ್ ಸ್ಟಾರ್ಟ್ ನೋಡಿ. ಡೀಸೆಲ್ ಇರೋ ನಿಮ್ಗೆ ಇದು ಕೂಡ ಮೇಲೆ ಚೆನ್ನಾಗಿ ಬರುತ್ತೆ. 76,000 ನೋಡಿರೋದು 2012. 86,000 ಸರಿ 86,000 ನೋಡಿದೆ. 2012 ಸಿಂಗಲ್ ಓನರ್ ಗಾಡಿ ಇದು. ಆಸ್ತಾ ಆಪ್ಷನಲ್ಲು. ನಿಮಗೂ ಇದರಲ್ಲೂ ಎಲ್ಲ ಫೀಚರ್ಸು ಬರುತ್ತೆ. ಪುಷ್ ಬಟನ್ ಸ್ಟಾರ್ಟು ಎಲ್ಲ ಬರುತ್ತೆ. ನೀವು ವೆಹಿಕಲ್ ಬಾಡಿ ಲೈನ್ ಕೂಡ ನೋಡ್ಬೋದು. ಇದು ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಮ ಕಂಪ್ನಿ ಫಿಟೆಡ್ ಅಲಾಯ್ಸು, ಬ್ಯಾಕ್ ವೈಪರು, ಡಿಫಾಗರು ಎಲ್ಲ ಬರುತ್ತೆ. ನೋಡಿ ಇಂಟೀರಿಯರ್ ಕೂಡ ಪುಷ್ ಬಟನ್ ಸ್ಟಾರ್ಟು ಎಲ್ಲ ಫೀಚರ್ಸ್ ಫುಲ್ ಟಾಪ್ ಎಂಡ್ ಸರ್. 2012 ಅಲ್ಲಿ ಇದೆ ಟಾಪ್ ಎಂಡ್ ಅವಾಗ ಗಾಡಿಗೆ. 2012 ಇದು 6 ಗೇರ್ ಬಾಕ್ಸ್. ಇದು ಡೀಸೆಲ್ ಸರ್. ಡೀಸೆಲ್ ಇದು ಚೆನ್ನಾಗಿ ಮೇಂಟೈನ್ ಮಾಡಿದೆ. ಇದು 4.75 ಲಕ್ಷ ನೆಗೋಷಿಯಬಲ್ ಸರ್. ನೋಡಿ ಸರ್ 2012 820 ಆಸ್ತಾ ಆಪ್ಷನಲ್ ಗಾಡಿ. 12 ಸಿಂಗಲ್ ಓನರ್ ಗಾಡಿ. ನಿಮಗೆ 4.7 ಲ್ಯಾಕ್ಸು, ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಡೀಸೆಲ್ ವೆಹಿಕಲ್ಲು. ನೆಕ್ಸ್ಟ್ ನಮ್ಮ ಮುಂದೆ ಇದೆ ಆಲ್ಟೋ K10. ಇದ್ರದ್ದೇನು ಸರ್ ಡೀಟೇಲ್ಸು? ಸರ್ 2010 ಮಾಡಲ್ ಬರೀ 24,000 ಓಡಿದೆ ಸರ್ ಅಷ್ಟೇ ಇದು. ಸರ್ 2010 ಮಾಡಲು ಬರೀ 24,000. ರಿಕಾರ್ಡೆಡ್ ಸರ್ ಅದು? 100% ರಿಕಾರ್ಡೆಡ್ ಸರ್. ರಿಕಾರ್ಡೆಡು. ಇದೇನಾಗುತ್ತೆ ಸರ್ ಬೆಲೆ? ಮರೂನ್ ಕಲರು. 260 ನೆಗೋಷಿಯಬಲ್. ಸಿಟಿಯಲ್ಲಿ ಓಡಾಡೋಕ್ಕೆ ಚಿಕ್ಕದಾಗಿ ಚೆನ್ನಾಗಿರುತ್ತೆ ಗಾಡಿ. ಯಾವ ಸರ್ ವೇರಿಯಂಟ್ ಇದು? ಆಲ್ಟೋ K10 ಇದು. ಆಲ್ಟೋ K10 VXi. ನಿಮ್ಗೆ ಇದರಲ್ಲಿ 2 ಪವರ್ ವಿಂಡೋಸ್ ಎಲ್ಲ ಬರುತ್ತೆ. 2 ಪವರ್ ವಿಂಡೋಸು ಫ್ರಂಟು. ಓಡಿದೆ ಸರ್ ಇದು. ಬರೀ 24,000 ನೋಡೋದು. ಸಿಟಿ ಯೂಸ್ ಮಾಡೋರು ಮೈಲೇಜ್ಗೆ ಚೆನ್ನಾಗಿರುತ್ತೆ ವೆಹಿಕಲ್ ನೋಡಿ. 2,60,000 ನೆಗೋಷಿಯಬಲ್. 2,60,000 ಸ್ಮಾಲ್ ಬಜೆಟಲ್ಲಿ ನೋಡೋರಿಗೆ ಚೆನ್ನಾಗಿದೆ ವೆಹಿಕಲ್. 2010 ಆಲ್ಟೋ K10 ಮರೂನ್ ಕಲರು. ಬರೀ 27,000 ಓಡಿದೆ ಅಷ್ಟೇ. ಸಿಂಗಲ್ ಓನರ್ ವೆಹಿಕಲ್ಲು. ನೆಕ್ಸ್ಟ್ ನಮ್ಮ ಮುಂದೆ ಇದೆ ಸ್ಯಾಂಟ್ರೋ. ಇದ್ರ ಡೀಟೇಲ್ಸ್ ಏನು ಸರ್? ಸರ್ 2011 ಮಾಡಲ್ ಬರೀ 250 ಕಿಲೋಮೀಟರ್ ಮಾಡಲ್. 2011 ಮಾಡಲು ಬರೀ 2,500 ಕಿಲೋಮೀಟ್ರು. ನೆಕ್ಸ್ಟ್ ವೆಹಿಕಲ್ ನಮ್ಮದು ಇದೆ ಸ್ಕೋಡಾ ರ್ಯಾಪಿಡು. ಸರ್ ರ್ಯಾಪಿಡ್ ಇದೆ ಸರ್ ಡೀಟೇಲ್ಸು? ಸರ್ 2014 ಮಾಡಲ್ ಸರ್. ಸೆಕೆಂಡ್ ಓನರ್ ಡೀಸೆಲ್ ಮ್ಯಾನ್ಯುವಲ್. 2014 ಡೀಸೆಲ್ ಸೆಕೆಂಡ್ ಓನರ್. ಆಂಬಿಯಂಟು ಮ್ಯಾಗ್ ವೀಲ್ ಹಾಕಿದ್ದಾರೆ ಕಸ್ಟಮರ್ದು. ಇದಕ್ಕೆ ಕಂಪನಿ ಅಲೈಸ್ ಅಲ್ಲ, ಇದು ಆಫ್ಟರ್ ಮಾರ್ಕೆಟು. ಸರ್ ಇದು ಕಂಪನಿದ ಕಂಪನಿ ಶೋರೂಮ್ದೆ ಸರ್. ಇದು ಶೋರೂಮ್ದೆ ನ್ಯೂ ಶೇಪ್ದು ಅಲೈಸ್ ಹಾಕ್ಸಿದ್ದಾರೆ. ಹೌದು. ಟೈರ್ ಕಂಡೀಷನ್ ಕೂಡ ಹೊಸದು. ಟೈರ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ. 4 ಟೈರು. ಇದ್ರದ್ದು ಸರ್ ಓಡಿದೆ ಸರ್ ಕಿಲೋಮೀಟರ್ ಇದು. 82,000 ಇದೆ. 2014 ಸ್ಕೋಡಾ ರ್ಯಾಪಿಡ್ ಸೆಕೆಂಡ್ ಓನರ್ ಆಂಬಿಯಂಟು. ಇದು ಕೂಡ ನಿಮಗೆ ವೆಹಿಕಲ್ ಕಂಡೀಷನ್ ಚೆನ್ನಾಗಿದೆ. ಬಾಡಿ ಲೈನ್ ಕೂಡ ಸೂಪರ್ ಆಗಿದೆ ವೆಹಿಕಲ್. ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 5.5 ಲಕ್ಷ ಹೆಚ್ಚು ಮಾಡ್ಕೊಡ್ತೀನಿ ಸರ್. ಸರ್ 2014 5.5 ಲ್ಯಾಕ್ಸ್ ಹೇಳ್ತಾ ಇದ್ರು. ಅದರಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ. ಇದರಲ್ಲಿ ನಿಮ್ಗೆ ಎಲ್ಲ ಫೀಚರ್ಸ್ ಬರುತ್ತೆ. ಏರ್ ಬ್ಯಾಗು, ABS ಎಲ್ಲ ಲಕ್ಸುರಿ ವೆಹಿಕಲ್ ಅಂತಲೇ ಹೇಳ್ಬೋದು. ನೋಡಿ 5.5 ಲ್ಯಾಕ್ಸ್ ಹೇಳ್ತಾ ಇದ್ದಾರೆ. ಅದರಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ. ನೆಕ್ಸ್ಟು ನಮ್ಮ ಮುಂದೆ ಇದೆ ಮಾರುತಿ ಸುಜುಕಿ ಸಿಯಾಜ್. ಸರ್ ಸಿಯಾಜ್ ಆಟೋಮೆಟಿಕ್ ಮಾರುತಿ ವೆಹಿಕಲ್. ಸಡನ್ ಅಲ್ಲಿ ಆಟೋಮೆಟಿಕ್ ಅಂತ ಕೇಳ್ತಾರಲ್ಲ ತುಂಬ ಜನ, ನಮ್ಮ ಹತ್ರ ಇದೆ. ಸರ್ ನೋಡಿ ಸರ್ 2000 ಸರ್ ಇದು 18 ಮಾಡಲ್ ಸರ್. 18 ಮಾಡಲ್. ಬರೀ 32,000 ಓಡಿದೆ ವೆಹಿಕಲ್. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಪೆಟ್ರೋಲ್ ಆಟೋಮೆಟಿಕ್. ಯಾವ ವೇರಿಯಂಟ್ ಸರ್ ಇದು? ಆಲ್ಫಾ ಟಾಪ್ ಆ್ಯಂಡ್ ಬಟನ್ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತಲ್ವ ಸರ್ ಇದರಲ್ಲಿ? ಹೌದು ಸರ್. ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಈ ಕಿಲೋಮೀಟರ್ ಎಷ್ಟು ಓಡಿದೆ ಸರ್ ಇದು? ಕಿಲೋಮೀಟರ್ ಎಷ್ಟು ಓಡಿದೆ? 32,000 ಓಡಿದೆ ಸರ್. ನೋಡಿ ಸರ್ ಮಾರುತಿ ಸುಜುಕಿ ಸ್ಮಾರ್ಟ್ ಹೈಬ್ರಿಡು ಡೀಸೆಲ್ ಅಲ್ಲ ಸರ್? ಪೆಟ್ರೋಲ್ ಸರ್. ಪೆಟ್ರೋಲ್ ಆಟೋಮೆಟಿಕ್ಕು. ಬನ್ನಿ ಇಂಟೀರಿಯರ್ ನೋಡಿ. ಪೂರ್ತಿ ಡೀಟೇಲ್ಸ್ ಹೇಳ್ಬಿಡಿ ಸರ್ ವೆಹಿಕಲ್ದು ಒಂದ್ಸಲ. ಸರ್ 2018 ಮಾಡಲ್ ಸಿಂಗಲ್ ಓನರ್ ಸರ್. ಓಕೆ. ಕಿಲೋಮೀಟರ್ 32,000 ಓಡಿದೆ. ಓಕೆ. ಆಲ್ಫಾ ಮಾಡಲ್ ಫುಲ್ ಟಾಪ್ ಎಂಡ್ ಇದು. ಪುಷ್ ಬಟನ್ ಸ್ಟಾರ್ಟು ಎಲ್ಲ ಫೀಚರ್ಸು ಬರುತ್ತೆ. ಲಕ್ಸುರಿ ವೆಹಿಕಲ್ ಅಂತಲೇ ಹೇಳ್ಬೋದು. ಆಟೋಮೆಟಿಕ್ಕು ಸಿಯಾಜು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ. ಆಲ್ಮೋಸ್ಟ್ ಒಂದು 80% ಇದೆ. ಹೌದು. ಪ್ರೈಸ್ ಬಂದ್ಬಿಟ್ಟು 9,25,000 ಹೆಚ್ಚು ಮಾಡ್ಕೊಡ್ತೀನಿ ಸರ್. ಪ್ರೈಸು 9,25,000 ಹೇಳ್ತಾರದು. ಅದರಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಇದೆ ಹೋಂಡಾ ಸಿಟಿ. ಸರ್ ಸಿಟಿದೇನು ಸರ್ ಡೀಟೇಲ್ಸ್ ಇದು? ಸರ್ ಸಿಟಿ 2020 ಮಾಡಲ್ ಸಿಂಗಲ್ ಓನರು. ಓಕೆ. ವಿ ಮಾಡಲ್ಲು. ಓಕೆ. ಕಿಲೋಮೀಟರ್ ಬರೀ 33,000 ಓಡಿದೆ. 2020 ಮಾಡಲು ಹೋಂಡಾ ವಿ ಬರೀ 30,000 ಓಡಿರೋ ಗಾಡಿ. ಇದರಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ, ಅಥವಾ ಇನ್ಬಿಲ್ಟ್ ಸಿಸ್ಟಮ್ ಇದೆ ಶೋರೂಮ್ ನಿಂದೆ. 2 ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಹೌದು. ಫುಲ್ಲಿ ಲೋಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ನೋಡಿ ಇಂಟೀರಿಯರ್ ಎಲ್ಲನೂ ತುಂಬ ಕ್ಲೀನಾಗಿದೆ. 30,000 ಅಂದರೆ ಕಮ್ಮಿ ಓಡಿರೋ ವೆಹಿಕಲ್. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ. ಶೋರೂಮ್ ಟೈರ್ ಸರ್, ಇನ್ನೂ ಚೇಂಜ್ ಮಾಡಿಲ್ಲ. ಆಲ್ಮೋಸ್ಟ್ ಇನ್ನೂ ನಿಮಗೆ ಒಂದು 60%ವರೆಗೂ ಇದೆ. ಇಂಟ್ರೆಸ್ಟ್ ಇರೋರು 2019 ಹೋಂಡಾ ಸಿಟಿ ಬರೀ ವಿ ವೇರಿಯಂಟು. ವಿ ವೇರಿಯಂಟ್ ಸರ್. ಓನ್ಲಿ 30,000 ರಿವನು. ಪ್ರೈಸ್ ಏನು ಸರ್ ಹೇಳ್ತಾರೆ ಇದು? ಪ್ರೈಸ್ ಬಂದ್ಬಿಟ್ಟು 9,50,000 ಸರ್. ಹೆಚ್ಚು 9,50,000. ಅದರಲ್ಲಿ ಕೂಡ ನೆಗೋಷಿಯಬಲ್ ಆಗುತ್ತೆ.
ಸರ್ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಇದೆ ಹುಂಡೈ ಕ್ರೀಟಾ ಸರ್ ಇದು ಇದು ಕ್ರೀಟಾ 2018 ಮಾಡಲ್ SX 2018 ಎಸ್ ಎಕ್ಸ್ ಆಪ್ಷನಲ್ ಸರ್ ಇದು ರೆಡ್ ಕಲರು ಟೈರು ಚೆನ್ನಾಗಿದೆ ಡೀಸೆಲ್ಲು ಸರ್ ಮ್ಯಾನ್ವಲ್ ಅಲ್ಲ ಸರ್ ಇದು ಮ್ಯಾನುವಲ್ ಸರ್ ಡೀಸೆಲ್ ಮ್ಯಾನುವಲ್ ಮ್ಯಾನ್ವಲ್ ಕ್ರೀಟಾ ಡೀಸೆಲ್ಲು ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಆಗಿಬಿಟ್ಟಿದೆ ನೋಡಿ ಕ್ರೀಟಾ ಡೀಸೆಲ್ ಮರೂನ್ ಕಲರು ಅದು ಕಲರು ಚೆನ್ನಾಗಿದೆ ಟೈರ್ಸ್ ಎಲ್ಲನೂ ಚೆನ್ನಾಗಿದೆ ಇದ್ರದ್ದೇನು ಸರ್ ಪ್ರೈಸ್ ಇದು ಸರ್ ಇದು ಪ್ರೈಸ್ ಬಂದ್ಬಿಟ್ಟು 13.5 ಲಕ್ಷ ಸರ್ ಹೆಚ್ಚು ಕಮ್ಮಿ ಆಗುತ್ತೆ 13.5 ನೋಡಿ ತುಂಬ ಕ್ಲೀನಾಗಿದೆ ವೆಹಿಕಲು ಡೆಂಟ್ಸು ಸ್ಕ್ರಾಚಸ್ಸು ಯಾವುದೂ ಇಲ್ಲ 2018 ಎಸ್ ಎಕ್ಸ್ ಹುಂಡೈ ಕ್ರೀಟಾ ಡೀಸೆಲ್ ಎಷ್ಟು ಸರ್ ಮೈಲೇಜ್ ಹೊಡಿರೋದು ಇದು ಕಿಲೋಮೀಟರ್ ಇದು 40,000 ಓಡಿದೆ ಸರ್ 40,000 ಹೊಡಿದೆ ನೋಡಿ ವೆಹಿಕಲ್ ಎಲ್ಲ ತುಂಬ ಕ್ಲೀನಾಗಿದೆ ಮರೂನ್ ಕಲರು 2018 ಡೀಸೆಲ್ ಹೌದು ಸರ್ ಇದು ಓಪನ್ ಆಯ್ತು ನೋಡಿ ಇಂಟೀರಿಯರ್ ನೋಡಿ ಇದರಲ್ಲೂ ನಿಮಗೆ ಫೀಚರ್ಸು ಪುಷ್ ಬಟನ್ ಸ್ಟಾರ್ಟು ಏರ್ ಬ್ಯಾಗು ABS ಎಲ್ಲ ಬರುತ್ತೆ ಇದರಲ್ಲಿ ಎಷ್ಟು ಏರ್ ಬ್ಯಾಗ್ಸ್ ಬರುತ್ತೆ ಸರ್ ಸರ್ ಇದು ಬರೋದು ಎರಡೇ ಇರಬೇಕು 2 ಏರ್ ಬ್ಯಾಗ್ ವೆಹಿಕಲ್ಲು ಹೌದು ಬಟ್ ಮ್ಯಾನುವಲ್ ಅಲ್ಲಿ ಸನ್ರೂಫ್ ಬರಲ್ಲ ಇದರಲ್ಲಿ ಸನ್ ರೂಫ್ ಇಲ್ಲ ಓನ್ಲಿ ಎಸ್ ಎಕ್ಸ್ ವೆಹಿಕಲ್ ಸಿಕ್ಸ್ ಗೇರ್ ಬಾಕ್ಸ್ ವೆಹಿಕಲ್ ಸರ್ ಅಥವಾ ಇನ್ನೊಂದಿದೆ ಇನೋವಾ ಮಾತ್ರ ಸರ್ ಇಲ್ಲಿ ನೋಡಿ ವೈಟ್ ಕಲರು ಇನೋವಾ ಇನ್ನೊಂದಿದೆ ಇದ್ರದ್ದೇನು ಸರ್ ಡೀಟೇಲ್ಸು ಸರ್ 2014 ಮಾಡಲ್ ಸರ್ ಬರೀ 80,000 ಹೊಡಿದೆ ಪಕ್ಕ ಬೆಂಗಳೂರು ಗಾಡಿ ಸರ್ ಇದು 2014 ಪಕ್ಕ ಬೆಂಗಳೂರು ವೆಹಿಕಲ್ಲು 80,000 ಹೊಡಿದೆ ಯಾವ ವೇರಿಯಂಟ್ ಸರ್ ಇದು ಸರ್ ಇದು ವಿ ವೇರಿಯಂಟು ಏನು ಸರ್ ಪ್ರೈಸ್ ಇದ್ರದ್ದು ಹೇಳ್ತಾ ಇರೋದು ಪ್ರೈಸ್ 14.5 ಲಕ್ಷ ಸರ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ 14.5 ಲ್ಯಾಕ್ ಹೇಳ್ತಾ ಇರೋದು ಅದರಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ 2014 ಮಾಡಲು ಜಿ ವರ್ಷನು ಇನ್ನೋವಾ ವೈಟ್ ಕಲರ್ ಅದು ಹೌದು ಸರ್ ವೈಟ್ ಕಲರು ನಿಮಗೆ ಮಾರ್ಕೆಟಲ್ಲೂ ಎಲ್ಲೂ ಸಿಗಲ್ಲ ಕಮ್ಮಿ ಗಾಡಿಗಳಿರೋದು 80,000 ಹೊಡಿದೆ ನೋಡಿ 14.5 ಲ್ಯಾಕು ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ 80,000 ಇದೆ ಸರ್ ಶೋರೂಮ್ ರಿಕಾರ್ಡೆಡು ಟೈರ್ ಕಂಡೀಷನು ಚೆನ್ನಾಗಿದೆ ಮುಂದೆದು ಹೊಸದಿದೆ ಹಿಂದೆ ಒಂದು 60% ಇದೆ ಟೈರ್ ಕಂಡೀಷನ್ ಇದರಲ್ಲಿ ನಿಮಗೆ ವಿಯಲ್ಲಿ 2 ಏರ್ ಬ್ಯಾಗ್ಸು ಇಂಟೀರಿಯರೆಲ್ಲ ನೋಡಿ ನೀವು ತುಂಬ ಚೆನ್ನಾಗಿದೆ ಬರುತ್ತೆ ಸರ್ ರೂಫ್ ಎಸಿನೂ ಎಲ್ಲ ಬರುತ್ತೆ ಇನ್ನೋವಲ್ಲಿ 8 ಸೀಟರು 8 ಸೀಟರ್ ವೆಹಿಕಲ್ಲು